ನಮಸ್ತೆ ಕರ್ನಾಟಕ. ಶೇರ್ ಪ್ರೈಸ್ ಈಸ್ ಅ ಸ್ಲೇವ್ ಆಫ್ ದ ಅರ್ನಿಂಗ್ಸ್. ಕಂಪನಿ ಅರ್ನಿಂಗ್ಸ್ಗಳನ್ನ ಚೆಕ್ ಮಾಡಿಕೊಂಡು ನಾವು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ ಬನ್ನಿ. ಈ 1 ಇಯರ್ ಅಲ್ಲಿ ನೀವೇನಾದ್ರು JK ಟೈರ್ ಅಲ್ಲಿ ಒಂದು 10 ಲಕ್ಷ ಹಾಕಿದ್ರೆ ಸೊ ನಮಗೆ 30 ಲಕ್ಷ ಲಾಭ ಬರ್ತಾ ಇತ್ತು. ಲೆಟ್ಸ್ ಸೇ ವಿಜಯ್ ಕೇಡಿಯಾ. ಸೊ ಅವರು ಟ್ರೇಡಿಂಗ್ ಮಾಡ್ತಾರಾ ಇಲ್ವೋ, ಅವ್ರಿಗೆ ಇವನ್ ಆ ಕ್ಯಾಂಡಲ್ ನೋಡಕ್ಕೂ ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಸೊ ಆದ್ರೂ ಸಹ ಅವ್ರು ಶೇರ್ ಮಾರ್ಕೆಟ್ ಅಲ್ಲಿ 1400 ಕೋಟಿ ದುಡ್ಡು ಮಾಡಿದ್ದಾರೆ. ಸೊ ನೀವು ನೋಡಿರ್ತೀರ, ಕೇರಳದಲ್ಲಿ ಒಬ್ಬ ಕೊರೆಂಜು ವೆಲಿಯತ್ ಅನ್ನೋ ಒಬ್ಬ ವ್ಯಕ್ತಿ, ವೆರಿ ಫೇಮಸ್ ಪೆನಿ ಸ್ಟಾಕ್ಸ್ ಇನ್ವೆಸ್ಟರ್. ಸೊ ಅವರು ಸ್ಟಾಕ್ಸ್ ಗಳನ್ನ ಪಿಕ್ ಮಾಡೋದು ಪ್ಯೂರ್ಲಿ ಫಂಡಮೆಂಟಲ್ ಆಸ್ಪೆಕ್ಟ್ ನೋಡ್ಕೊಂಡು, ಯಾವ ಕ್ಯಾಂಡ್ಲು ಬುಲ್ಲಿಶ್ ಎಂಗಲ್ಫಿಂಗ್, ಬೇರಿಶ್ ಎಂಗಲ್ಫಿಂಗ್, ಪ್ರೈಸು ಗೇಸು, ಅದೇನೋ ಬ್ರೇಕ್ಔಟ್ ಏನೂ ಗೊತ್ತಿಲ್ಲ. ಸೊ ಆದ್ರೂ ಸಹ ಕೊರೆಂಜು ವೆಲಿಯತ್ ಮೇಡ್ ಹ್ಯೂಜ್ ಮನಿ. ಒಬ್ಬ ಇನ್ವೆಸ್ಟರು ಏನೇನ ನೋಡ್ತಾನೆ ಸ್ಟಾಕ್ ಪಿಕ್ ಮಾಡೋದಕ್ಕೆ ಮುಂಚೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಕಂಪ್ಲೀಟ್ಲಿ ಅಬ್ಸರ್ವ್ ಮಾಡಿ. ನಮಸ್ತೆ ಕರ್ನಾಟಕ. ಸೊ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರು ಇನ್ವೆಸ್ಟ್ ಮಾಡಬೇಕಾದ್ರೆ ಬರೀ ಟೆಕ್ನಿಕಲ್ ಕ್ಯಾಂಡಲ್ಗಳನ್ನ ನೋಡಿಕೊಂಡು, ಕ್ಯಾಂಡಲ್ ಸ್ಟಿಕ್ಸು, ಬ್ರೇಕ್ಔಟು ಇದನ್ನ ನೋಡ್ಕೊಂಡು ಇನ್ವೆಸ್ಟ್ ಮಾಡ್ತಾರೆ. ದಟ್ ಈಸ್ ಒನ್ ಪೋರ್ಷನ್. ಆ್ಯಂಡ್ ಸರ್ಟೆನ್ ಇನ್ವೆಸ್ಟರ್ಸ್ಗಳು ಯಾವ ಕ್ಯಾಂಡಲು ಸಹ ನೋಡಲ್ಲ. ಸೊ ನಿಮಗೆ ಲೆಟ್ಸ್ ಸೇ ವಿಜಯ್ ಕೇಡಿಯಾ. ಸೊ ಅವರು ಟ್ರೇಡಿಂಗ್ ಮಾಡ್ತಾರಾ ಇಲ್ವೋ, ಅವ್ರಿಗೆ ಇವನ್ ಆ ಕ್ಯಾಂಡಲ್ ನೋಡಕ್ಕೂ ಬರುತ್ತಾ ಇಲ್ಲೋ ಗೊತ್ತಿಲ್ಲ. ಸೊ ಆದ್ರೂ ಸಹ ಅವ್ರು ಶೇರ್ ಮಾರ್ಕೆಟ್ ಅಲ್ಲಿ 1400 ಕೋಟಿ ದುಡ್ಡು ಮಾಡಿದ್ದಾರೆ. ರಾಕೇಶ್ ಜುಂಜುನ್ವಾಲಾ, ಡೆಫಿನೆಟ್ಲಿ ಅವ್ರಿಗೆ ಟೆಕ್ನಿಕಲ್ಸ್ ಗೊತ್ತಿದೆ, ಬಿಕಾಸ್ ಈ ವಾಸ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಕಂಪ್ಯೂಟರ್. ಬಟ್ ಟೆಕ್ನಿಕಲ್ಸ್ಗಿಂತ ಮೇಲೆ ಇರೋದು ದಟ್ ಈಸ್ ಫಂಡಮೆಂಟಲ್ಸ್. ಸೊ ನೀವು ನೋಡಿರ್ತೀರ, ಕೇರಳದಲ್ಲಿ ಒಬ್ಬ ಕೊರೆಂಜು ವೆಲಿಯತ್ ಅನ್ನೋ ಒಬ್ಬ ವ್ಯಕ್ತಿ, ತುಂಬಾ ವೆರಿ ಫೇಮಸ್ ಪೆನಿ ಸ್ಟಾಕ್ಸ್ ಇನ್ವೆಸ್ಟರ್, ಕೊರೆಂಜು ವೆಲಿಯತ್. ಸೊ ನಾನು ಅವಾಗ ಶೇರ್ ಮಾರ್ಕೆಟ್ ಕಲಿಬೇಕಾದ್ರೆ ಈ ವಾಸ್ ಒನ್ ಆಫ್ ಮೈ ಗುರು ಆಲ್ಸೋ. ಸೊ ಅವ್ರನ್ನ ತುಂಬ ಇನ್ಸ್ಪೈರ್ ಆಗಿ ನಾನು ಅವ್ರನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಅವ್ರ ಬಗ್ಗೆ ತುಂಬ ಸ್ಟಡಿ ಮಾಡ್ತಾ ಇದ್ದೆ. ಸೊ ಅವರು ಸ್ಟಾಕ್ಸ್ಗಳನ್ನ ಪಿಕ್ ಮಾಡೋದು ಪ್ಯೂರ್ಲಿ ಫಂಡಮೆಂಟಲ್ ಆಸ್ಪೆಕ್ಟ್ ನೋಡಿಕೊಂಡು, ಯಾವ ಕ್ಯಾಂಡ್ಲು ಬುಲ್ಲಿಶ್ ಎಂಗಲ್ಫಿಂಗ್, ಬೇರಿಶ್ ಎಂಗಲ್ಫಿಂಗ್, ಪ್ರೈಸು ಗೇಸು, ಅದೇನೋ ಬ್ರೇಕ್ಔಟ್ ಏನೂ ಗೊತ್ತಿಲ್ಲ. ಸೊ ಆದ್ರೂ ಸಹ ಕೊರೆಂಜು ವೆಲಿಯತ್ ಮೇಡ್ ಹ್ಯೂಜ್ ಮನಿ. ಸೊ ಕೇರಳ ಬೇಸ್ಡ್ ಟ್ರೇಡರ್. ಸೊ ಅವರು ಹೆಂಗೆ ಸ್ಟಾಕ್ ಪಿಕ್ ಮಾಡ್ತಾರೆ, ಒಬ್ಬ ವ್ಯಕ್ತಿ, ಒಬ್ಬ ಇನ್ವೆಸ್ಟರು ಏನೇನ ನೋಡ್ತಾನೆ ಸ್ಟಾಕ್ ಪಿಕ್ ಮಾಡೋದಕ್ಕೆ ಮುಂಚೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಕಂಪ್ಲೀಟ್ಲಿ ಅಬ್ಸರ್ವ್ ಮಾಡಿ. ಸೊ JK ಟೈರ್ ಅನ್ನೋ ಕಂಪನಿನ ನಾನು ಇಟ್ಕೊಂಡಿದ್ದೀನಿ. JK ಟೈರ್ ಈ ಕಂಪನಿಯ ಶೇರು ಜಸ್ಟ್ ನೀವು ಅಬ್ಸರ್ವ್ ಮಾಡಿ 2018ರಲ್ಲಿ 184 ರೂಪಾಯಿಲಿತ್ತು. ಸೊ ಅದಾದಮೇಲೆ ಮತ್ತೆ 2021, 20, 22ರಲ್ಲಿ ಮತ್ತೆ ಅದನ್ನು ಬ್ರೇಕ್ ಆಯಿತು. ಅದಾದಮೇಲೆ ಮತ್ತೆ ರೀಟೆಸ್ಟ್ ಆಯಿತು. ಸೊ ಅಗೇನ್ 2023ಯಲ್ಲೂ ಸಹ ಈ ಶೇರು ಎಲ್ಲಿತ್ತು, 150 ರೂಪಾಯಿಲಿತ್ತು. 150 ರೂಪಾಯಿ, ಜಸ್ಟ್ ಬರ್ಕೊಳ್ಳಿ ಅದನ್ನು ಬೇಕಾದ್ರೆ. 150 ರೂಪಾಯಿಲಿದ್ದ ಶೇರು ಎಲ್ಲಿಗೆ ಹೋಯ್ತು ಅಂದರೆ 550 ರೂಪಾಯಿಗೆ ಹೋಯ್ತು. ಎಷ್ಟು ವರ್ಷದಲ್ಲಿ? ಜಸ್ಟ್ 1 ಇಯರಲ್ಲಿ. ಈ 1 ಇಯರಲ್ಲಿ ನೀವೇನಾದ್ರು JK ಟೈರಲ್ಲಿ ಸುಮ್ಮನೆ 1 ಲಕ್ಷ ಹಾಕಿದ್ರು ಅದು 3ರಿಂದ 4 ಲಕ್ಷ ಬರ್ತಾ ಇತ್ತು. ಸುಮ್ಮನೆ ಒಂದು 10 ಲಕ್ಷ ಹಾಕಿದ್ರೆ ಸೊ ನಮಗೆ 30 ಲಕ್ಷ ಲಾಭ ಬರ್ತಾ ಇತ್ತು. ಕೋಟಿ ಹಾಕಿದರೆ 3 ಕೋಟಿ ಲಾಭ. ಸೊ ಅದ್ರ ಬದಲು ನಾವೇನು ಮಾಡ್ತೀವಿ, ಇವೆಲ್ಲ ಹಾಕಲ್ಲ, ಶೇರ್ ಮಾರ್ಕೆಟ್ ಬಗ್ಗೆ ನಮ್ಗೆ ನಂಬಿಕೆನೇ ಇಲ್ಲಲ್ಲ, ಹೋಗಿ ಮನೆ ಕಟ್ಬಿಡೋದು, ಇಲ್ಲ ಬಂಗಾರ ತೊಗೊಂಡು ಹಾಕ್ಕೊಂಡ್ಬಿಡೋದು, ಇಷ್ಟೇ ನಾವು ಮೈಂಡ್ ಸೆಟ್ಟು. ಸೊ ನೋಡಿ, ಶೇರ್ ಮಾರ್ಕೆಟ್ ಎಷ್ಟು ಪವರ್ಫುಲ್ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ JK ಟೈರು ನೀವೇ ನಿಮ್ಮ ಗಾಡಿಗೆ ಹಾಕ್ಸಿರ್ತೀರ, ನಿಮ್ಮ ಮೇ ಬಿ ನಿಮ್ಮ 2 ವೀಲರ್ಗೆ ಇಲ್ಲ 4 ವೀಲರ್ಗೆ JK ಟೈರ್ ನೋಡಿರ್ತೀರ. ಯಾವುದೋ JK ಟೈರ್ ಅಂತ ಅನ್ಕೊಂಡು ಸುಮ್ಮನೆ ತಲೆ ಕೆಡಿಸ್ಕೊಂಡು ಸುಮ್ಮನೆ ಇರ್ತೀರ. ಬಟ್ ಆ 2 ವೀಲರಲ್ಲಿ ನೀವು ನೋಡಿರ್ತೀರ JK ಟೈರ್. ಯಾಕೆ ಅದ್ರ ಬಗ್ಗೆ ಸ್ಟಡಿ ಮಾಡಲಿಲ್ಲ? ಯಾಕೆ ಆ ಶೇರಲ್ಲಿ ದುಡ್ಡು ಹಾಕಲಿಲ್ಲ? JK ಟೈರ್ ಕೊಂಡ್ಕೊಳಕ್ಕಾಗತ್ತೆ, ಅದೇ JK ಟೈರ್ ಶೇರಲ್ಲಿ ದುಡ್ಡು ಹಾಕೋಕ್ಕಾಗಲ್ವಾ? ಬೆಳಗ್ಗೆ ಎದ್ದು ಕೋಲ್ಗೇಟಲ್ಲಿ ಅಲ್ಲೂ ಉಜ್ಜಕ್ಕಾಗತ್ತೆ, ಅದೇ ಕೋಲ್ಗೇಟ್ ಶೇರಲ್ಲಿ ದುಡ್ಡು ಹಾಕೋಕ್ಕಾಗಲ್ವಾ? ಯೋಚನೆ ಮಾಡಿ, ಸ್ವಲ್ಪ ನೀವು ಯೋಚನೆ ಮಾಡೋ ವಿಧಾನನ ಬದಲಾಯಿಸ್ಕೊಳ್ಳಿ. ಸುಮ್ಮನೆ ನಾನು ಎದ್ದೆ, ತಿಂದೆ, ಮಧ್ಯಾಹ್ನ ಊಟ ಮಾಡಿದೆ, ಮಲ್ಕೊಂಡೆ, ಇದೇನು ಜೀವನನ? ಸ್ವಲ್ಪ ನಮ್ಮ ತಲೆಗೂ ಸ್ವಲ್ಪ ಕೆಲಸ ಕೊಡಿ, ಸ್ವಲ್ಪ ಯೋಚನೆ ಮಾಡಿ. ಪ್ರಪಂಚ ಹೆಂಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮ್ಮ ಜೀವನದ ಅರ್ಧ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಬಿಡುತ್ತೆ. ಏನಕ್ಕೆ ಜನ ಏನು ಮಾಡಿದ್ರು ಟೆನ್ಷನ್ನು, ಏನು ಬೇಜವಾಬ್ದಾರಿ, ಸ್ವಲ್ಪ ಬೇಜಾರಲ್ಲಿ ಇರ್ತಾರೆ ಅಂದರೆ ಜೀವನ ಪ್ರಪಂಚ ಏನಿದೆ ಅಂತ ನೋಡಲಿಲ್ಲ. ಪ್ರಪಂಚ ಹೇಗಿದೆ ಅಂತ ನೀವು ನೋಡ್ಬಿಟ್ರೆ ಅರ್ಧಕ್ಕರ್ಧ ಟೆನ್ಷನ್ ಕಡಿಮೆ ಆಗ್ಬಿಡುತ್ತೆ. ಏನಿದೆ ಗುರು, ನಂದೇನಿದೆ, ನಂದು ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳ್ಬೋದು. ಎಂತೆಂಥ ಸಮಸ್ಯೆಗಳಿದೆ ಪ್ರಪಂಚದಲ್ಲಿ, ಏನೇನಿದೆ ನಡೀತಿದೆ ಅದು ಅರ್ಥ ಮಾಡಿಕೊಂಡ್ರೆ, ಸ್ಟಾಕ್ ಮಾರ್ಕೆಟು ಅಷ್ಟೇ. ಸ್ಟಾಕ್ ಮಾರ್ಕೆಟ್ ಹೆಂಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅರ್ಧ ನಿಮ್ಮ ಟೆನ್ಷನ್ ಕಡಿಮೆ ಆಗ್ಬಿಡುತ್ತೆ.
ಏನಕ್ಕೆ ಶೇರ್ ಮಾರ್ಕೆಟ್ ಅಂದರೆ ನಾವು ಹೆದರ್ಕೊಳ್ತೀವಿ ಅಂದರೆ ಶೇರ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಇದ್ರ ಬಗ್ಗೆ ಭಯಪಟ್ಟು, ಇನ್ನು ನಮ್ಮ ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋರು ತುಂಬ ಕಡಿಮೆ ಇದ್ದಾರೆ. ಜಸ್ಟ್ ಅಬ್ಸರ್ವ್ ಮಾಡಿ, ಗುಜರಾತ್ ಮಹಾರಾಷ್ಟ್ರದಲ್ಲಿ 75% ಆಫ್ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಇಂಡಸ್ಟ್ರಿ ಬರೀ ಗುಜರಾತ್ ಮಹಾರಾಷ್ಟ್ರ. ಇನ್ 25% ಇಡೀ ದೇಶ. ಸೊ ಜಸ್ಟ್ ಗುಜರಾತ್ ಮಹಾರಾಷ್ಟ್ರನ ಒಂದು ತಕ್ಕಡಿಗೆ ಹಾಕಿದ್ರೆ ಇಡೀ ದೇಶನ ಇನ್ನೊಂದು ತಕ್ಕಡಿ ಬಿಕ್ಕಿರೋ ರೆಸ್ಟ್ ಆಫ್ ದ ಇಂಡಿಯಾನ ತಕ್ಕಡಿಗೆ ಹಾಕಿದ್ರೆ ಗುಜರಾತ್ ಮಹಾರಾಷ್ಟ್ರನೇ ಜಾಸ್ತಿ ತೂಕ ಬರ್ತಾ ಇದೆ. ಅಂದರೆ ಅಲ್ಲಿ ಬ್ಲಡ್ಡಲ್ಲೇ ಶೇರ್ ಮಾರ್ಕೆಟ್ ಇದೆ, ನಮ್ಮ ಬ್ಲಡ್ಡಲ್ಲಿ ಇಲ್ಲಲ್ಲ. ಸೊ ಹೆಂಗೆ ಹತ್ತಿಸ್ಕೊಳ್ಳೋದು? ಈ ಒಂದು JK Tyre ಸ್ಟಾಕನ್ನು ನೀವು ನೋಡಿ ಅನಾಲಿಸಿಸ್, ಇವಾಗ ಏನು ಕಂಪ್ಲೀಟ್ ವಿಡಿಯೋ ನೋಡಿ ನೀವು ಅರ್ಥ ಮಾಡ್ಕೋತೀರ, ನಿಮಗೆ ಶಾಕ್ ಆಗುತ್ತೆ. ಸೊ ಈ ಥರನ ಶೇರ್ ಮಾರ್ಕೆಟು ಇಷ್ಟು ಸಿಂಪಲ್ ಇದೆಯಾ? ಸಿಂಪಲ್ಲು ಇದೆ, ಕಾಂಪ್ಲೆಕ್ಸ್ ಇದೆ, ಬಟ್ ಓದೋ ಅಂತ ಸ್ವಲ್ಪ ಗುಣ ಇರಬೇಕು, ಓದಬೇಕು, ಕಂಪ್ನಿ ಬಗ್ಗೆ ಸ್ಟಡಿ ಮಾಡಬೇಕು. 2023 JK Tyre ಏನಾಗಿತ್ತು, ಈ ಕಂಪನಿ ಫಂಡಮೆಂಟಲ್ಸ್ ಚೆಕ್ ಮಾಡೋಣ. ಫಸ್ಟ್ ಆಫ್ ಆಲ್ JK Tyre ಫಂಡಮೆಂಟಲ್ಸ್ ಚೆಕ್ ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ಸೊ ದಟ್ ಈಸ್ screener.in. ಸ್ಕ್ರೀನರ್ಗೆ ಹೋದೆ, JK Tyre ಇಂಡಸ್ಟ್ರೀಸ್ ಅಂತ ನಾನು ಚೆಕ್ ಮಾಡಿದೆ. ಕಂಪನಿ ಮಾರ್ಕೆಟ್ ಕ್ಯಾಪ್ 8,000 ಕೋಟಿ ಇದೆ ಅಟ್ ಪ್ರೆಸೆಂಟ್. ಬುಕ್ ವ್ಯಾಲ್ಯೂ 172, ROE ಓಕೆ, ROC ಚೆನ್ನಾಗಿದೆ. ಡೆಟ್ ಒಂದು 5,000 ಕೋಟಿ ಸಾಲ ಇದೆ. ದಟ್ ಈಸ್ ದ ಓನ್ಲಿ ಪ್ರಾಬ್ಲಮ್ ದೇ ಹ್ಯಾವ್. ಸೊ ಕಾಂಪಿಟೇಟರ್ಸ್ ಯಾರ್ಯಾರು ಅಂತ ನೋಡೋಕೋರೆ, MRF, ಬಾಲಕೃಷ್ಣ ಇಂಡಸ್ಟ್ರೀಸ್, ಅಪೋಲೋ ಟೈರ್ಸ್, C8 ಇವ್ರಿಗೆ ಕಾಂಪಿಟೇಟರ್ ಆಗಿರ್ತಾರೆ. ಸೊ ಇಲ್ಲಿ ಎಲ್ಲರಿಗೂ ಕಂಪೇರ್ ಮಾಡಿಕೊಂಡ್ರೆ JK Tyreದು ಸಾಲ ಒಂದು ಜಾಸ್ತಿ ಇದೆ. ಅದು ಬಿಟ್ಟರೆ ಇನ್ನು ROC ನೋಡೋಣ. ROC ಎಲ್ಲರಿಗಿಂತ ಬೆಸ್ಟ್ ಅಂದರೆ JK Tyre. ಅಂದರೆ ಅವ್ರದ್ದು ರಿಟರ್ನ್ಸ್ ಅಷ್ಟು ಚೆನ್ನಾಗಿದೆ. ROC ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಅಲ್ಲಿ ಫಾರ್ಮುಲಾ ಬಂದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ಗೆ, ಸೊ ಇಟ್ಸ್ EBIT ಬೈ ಈಕ್ವಿಟಿ ಪ್ಲಸ್ ಡೆಟ್. ಸೊ EBIT ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಈಕ್ವಿಟಿ ಆ್ಯಂಡ್ ಡೆಟ್. ಸೊ ಈಕ್ವಿಟಿ ಅಂದರೆ ದಟ್ ಈಸ್ ಟೋಟಲ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಪ್ಲಸ್ ಡೆಟ್, ಸಾಲ. ಸೊ ಯಾವ ಕಂಪನಿಯಲ್ಲಿ ಸಾಲ 0 ಇರುತ್ತೋ ಅಲ್ಲಿ ROE ದಟ್ ಈಸ್ ರಿಟರ್ನ್ ಆನ್ ಈಕ್ವಿಟಿ ಆ್ಯಂಡ್ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸೊ ROE ಅಂದರೆ ರಿಟರ್ನ್ ಆನ್ ಈಕ್ವಿಟಿ, ROC ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಸೊ ಹೈಯೆಸ್ಟ್ ROC ಇರೋದು ಗುಡ್ ಇಯರ್ ಜೊತೆಗೆ JK. ಗುಡ್ ಇಯರ್ದು ಚೆನ್ನಾಗಿದೆ, ಬಟ್ ಗುಡ್ ಇಯರ್ ಮಾರ್ಕೆಟ್ ಕ್ಯಾಪ್ ಬರೀ 2,000 ಕೋಟಿ ಇದೆ. ದಟ್ ಈಸ್ ಲಿಟಲ್ ರಿಸ್ಕಿ ಕಂಪನಿ. ಅದರಿಂದ ನಾನು TVS ಬೇಡ, C8 ಬೇಡ, ಐಲ್ ಜಸ್ಟ್ ಟೇಕ್ JK Tyre. JK Tyre ಬಗ್ಗೆ ಜಸ್ಟ್ ನೀವು ನೋಡಿ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಬ್ಸರ್ವ್ ಮಾಡಿ. ಕ್ವಾರ್ಟರ್ಲಿ ರಿಸಲ್ಟ್ಸ್ ಸ್ವಲ್ಪ ಕೆಳಗಡೆ ಬಂದರೆ ನೆಟ್ ಪ್ರಾಫಿಟ್ಟು JK Tyreದು 2021, 22, 23ವರೆಗೂ ಇಟ್ ವಾಸ್ ಜಸ್ಟ್ 50 ಕೋಟಿ, 60 ಕೋಟಿ, 50 ಕೋಟಿ, 60 ಕೋಟಿ, 38 ಕೋಟಿ ಇಷ್ಟೇ ಇತ್ತು. ಬಟ್ 2023 ಮಾರ್ಚ್ ಆದಮೇಲೆ ನೀವು ಅಬ್ಸರ್ವ್ ಮಾಡಿ 112 ಕೋಟಿ, 159 ಕೋಟಿ. ಸೊ ಅರ್ಥ ಮಾಡ್ಕೊಳ್ಳಿ, ನೆಟ್ ಪ್ರಾಫಿಟ್ ಏನಾಯಿತು, 67 ಕೋಟಿಯಿಂದ 112 ಕೋಟಿಗೆ ಜಂಪ್ ಆಯಿತು, 1:2. ಸೊ ಡೆಫಿನೆಟ್ಲಿ ಪ್ರಾಫಿಟ್ ಡಬಲ್ ಆದಮೇಲೆ ಶೇರ್ ಪ್ರೈಸು ಅಟ್ಲೀಸ್ಟ್ ಡಬಲ್ ಆಗಿಲ್ಲ ಅಂದರೂ ಪರವಾಗಿಲ್ಲ, 50% ಆದರೂ ಮೇಲಕ್ಕೆ ಹೋಗ್ಬೇಕಾ? ಸೊ ನೋಡೋಣ. ಸೊ ಯಾವಾಗ ಈ ಕಂಪನಿ ಶೇರಲ್ಲಿ ಪ್ರಾಫಿಟ್ ಡಬಲ್ ಆಯಿತು, ನೆನ್ಪಿಟ್ಕೊಳ್ಳಿ ಡೇಟು ಜೂನ್, ದಟ್ ಈಸ್ 2023 ಆ್ಯಂಡ್ ಮಾರ್ಚ್ 2023. ಮಾರ್ಚ್ 2023 ಈ ಕಂಪನಿಯಲ್ಲಿ ಒಂದು ಬದಲಾವಣೆ ಬಂತು. ಏನು ಬದಲಾವಣೆ? ಪ್ರಾಫಿಟ್ ಜಂಪ್ ಆಯಿತು, ಡಬಲ್ ಆಯಿತು. ಪ್ರಾಫಿಟ್ ಡಬಲ್ ಆದಮೇಲೆ ಶೇರ್ ಪ್ರೈಸ್ ಹೆಂಗೆ ರಿಯಾಕ್ಟ್ ಆಯಿತು ಜಸ್ಟ್ ಅಬ್ಸರ್ವ್ ಮಾಡಿ. ಶೇರ್ ಪ್ರೈಸ್ ಹೆಂಗೆ ರಿಯಾಕ್ಟ್ ಆಯಿತು ಅಂದರೆ, ಸೊ 2023 ಜೂನ್ನಲ್ಲಿ ಶೇರ್ ಪ್ರೈಸು ಇಲ್ಲಿ ಕರೆಕ್ಷನ್ ಆಗಿ ಬಿದ್ದಿತ್ತು. ಸೊ ಅದಾದಮೇಲೆ ನೋಡಿ ಹೆಂಗೋಯ್ತು. ಸೊ ಅದೇ ಥರ ಪ್ರಾಫಿಟ್ ನೋಡಿ, ಈ ಕಂಪನಿ ಪ್ರಾಫಿಟ್ಟು ಸಹ ನೋಡಿ, 60 ಕೋಟಿ ಇದ್ದಿದ್ದು ಪ್ರಾಫಿಟ್ಟು 250 ಕೋಟಿಗೆ ಹೋಯ್ತು. ಯಾವಾಗ? ಸೆಪ್ಟೆಂಬರ್ 2023. ಶೇರ್ ಪ್ರೈಸ್ ಅಷ್ಟರಲ್ಲಿ ಎಲ್ಲಿಗೋಯ್ತು? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಷ್ಟರಲ್ಲಿ ಶೇರ್ ಪ್ರೈಸ್ ಇಲ್ಲಿಗೆ ಹೋಗಿತ್ತು. ಸೊ ಅದಾದಮೇಲೆ ಏನಾಯಿತು, ನಿಧಾನಕ್ಕೆ ಅದೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೆ. ಸೊ ಇವಾಗ 53 ಕೋಟಿಗೆ ಮತ್ತೆ ಬಿದ್ದೋಗಿದೆ. ಸೊ ಆದ್ದರಿಂದ ಅಟ್ ಪ್ರೆಸೆಂಟ್ JK Tyre ಬೀಳೋದಕ್ಕೆ ಕಾರಣ ಬಂದು ಸೊ ಅವ್ರದ್ದು ಪ್ರಾಫಿಟ್ಟು ಡ್ರಾಪ್ ಆಗಿದೆ. ಸೊ ಬರೀ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಲ್ಲ, ವಿ ಹ್ಯಾವ್ ಟು ಸಿ ಇಯರ್ ಆನ್ ಇಯರ್ ಆಲ್ಸೋ. ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಏನಾಗ್ತಾ ಇದೆ, ಇಂಪ್ರೂವ್ ಆಗ್ತಾನೇ ಬರ್ತಾ ಇದೆ. ಆ್ಯಂಡ್ 2000 ಕಳೆದ ವರ್ಷ ಅಂತೂ ಒನ್ ಆಫ್ ದ ಬಂಪರ್, 800 ಕೋಟಿ ಅದು ನೆಟ್ ಪ್ರಾಫಿಟ್ ಮಾಡಿದೆ. ದಟ್ ಈಸ್ ದ ರೀಸನ್ ಶೇರ್ ಪ್ರೈಸು
2022ರಲ್ಲಿ 200 ಕೋಟಿ ಮಾಡಿದ್ದ ಲಾಭ ಕಂಪನಿ 2023ರಲ್ಲೂ ಸಹ ಏನು ಅಂತ ಇಲ್ಲ. 2024ರಲ್ಲಿ 800 ಕೋಟಿ. ಸೊ 200 ಕೋಟಿಯಲ್ಲಿ 800 ಕೋಟಿವರೆಗೂ ಹೋಗಿದೆ. ಅದರ ಒಂದು ಇಂಪ್ಯಾಕ್ಟು ಶೇರ್ ಪ್ರೈಸ್ ಮೇಲೆ ಬಿದ್ದಿದೆ. ಸೊ ಡೆಫಿನೆಟ್ಲಿ ಯಾವ ಕಂಪನಿಯ ನೆಟ್ ಪ್ರಾಫಿಟ್ಟು ಇಯರ್ ಆನ್ ಇಯರ್ ಇಂಪ್ರೂವ್ ಆಗುತ್ತೋ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗುತ್ತೋ, ಈ ಕ್ರೈಟೀರಿಯಾ ಮೇಲೆ ಡೆಫಿನೆಟ್ಲಿ ಕಂಪನಿಯ ಶೇರ್ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ ಹೊರತು ಬುಲ್ಲಿಶ್ ಕ್ಯಾಂಡಲ್ ಬಂತು, ಗ್ರೀನ್ ಕ್ಯಾಂಡಲ್ ಬಂತು, ಅದನ್ನ ನೋಡಿದೆ. ಜಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ಗಳು ನಿಮಗೆ ಒಂದು ಸ್ಟೋರಿ ಹೇಳುತ್ತೆ, ಹೋಗ್ಬೋದು ಅಂತ ಹೇಳುತ್ತೆ, ಬಟ್ ಅರ್ನಿಂಗ್ಸ್ ಅನ್ನೋದು ಹೋಗುತ್ತೆ ಅಂತ ಹೇಳುತ್ತೆ. ಗ್ರೀನ್ ಕ್ಯಾಂಡಲ್ ಬಂತು ಅಂತ ಹೋಗ್ಬೋದು, ಬಟ್ ಅರ್ನಿಂಗ್ಸ್ ಅಲ್ಲಿ ಡಬಲ್ ಆಗಿದೆ ಅಂದರೆ ಹೋಗುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಟೆಕ್ನಿಕಲ್ ಅನಾಲಿಸಿಸೇ ಎಲ್ಲ ಅಂತ ಅಂದ್ಕೊಂಡಿರೋರಿಗೆ ಐ ಥಿಂಕ್ ದಿಸ್ ವಿಡಿಯೋ ಇಸ್ ಐ ಓಪನರ್. ಟೆಕ್ನಿಕಲ್ಸ್ಗಿಂತ ಫಂಡಮೆಂಟಲ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದೆನ್ ಎನಿ ಅದರ್ ಥಿಂಗ್ ಅಂತಲೂ ಹೇಳ್ಬೋದು. ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಯಾವ ರೀತಿ ನಾವು ಫಂಡಮೆಂಟಲ್ ಅನಾಲಿಸಿಸ್ ನೋಡಬೇಕು, ಯಾವ ರೀತಿ ನಾವು ನೆಟ್ ಪ್ರಾಫಿಟನ್ನು ನೋಡಬೇಕು. ನೆಟ್ ಪ್ರಾಫಿಟ್ಟಲ್ಲಿ ಇನ್ನೊಂದು ನೋಡಿ, ಜಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟು ನೋಡಿ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲೂ ಸಹ ಪ್ರಾಫಿಟ್ ಫ್ರಮ್ ಆಪರೇಷನ್ಸ್, ಒಂದೊಂದ್ಸತಿ ನೆಟ್ ಪ್ರಾಫಿಟಲ್ಲಿ ನಿಮಗೆ ಮೋಸ ಆಗ್ಬೋದು. ಹಿಂಗೆ ಮೋಸ ಆಗ್ಬೋದು ಅಂದರೆ ಅವ್ರು ಯಾರೋ ಬಿಲ್ಡಿಂಗ್ ಮಾಡಿರ್ತಾರೆ, ಇಲ್ಲ ಲ್ಯಾಂಡನ್ನು ಸೇಲ್ ಮಾಡಿರ್ತಾನೆ, ಅದನ್ನು ಪ್ರಾಫಿಟಲ್ಲಿ ತೋರಿಸ್ಬಿಡ್ತಾನೆ ಕಂಪನಿ. ಅವಾಗ ನಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾವೇನು ಅನ್ಕೋತೀವಿ, ಪ್ರಾಫಿಟ್ ಬಂತು ಅನ್ಕೋತೀವಿ, ಅಲ್ಲಿ ಪ್ರಾಫಿಟ್ ಬಂದಿಲ್ಲ, ಏನೋ ಬಿಲ್ಡಿಂಗ್ ಸೇಲೋ, ಇನ್ನೇನೋ ಅಸೆಟ್ ಸೇಲೋ, ಇಲ್ಲ ಒಂದು ಲೈಸೆನ್ಸ್ನ ಮಾರಿಬಿಟ್ಟು, ಪೇಟೆಂಟ್ನ ಮಾರಿಬಿಟ್ಟು ದುಡ್ಡು ಮಾಡಿಬಿಟ್ಟಿರ್ತಾರೆ. ಅದನ್ನು ನೋಡಬೇಡಿ. ನೀವು ನೋಡಬೇಕಾಗಿರೋದೇನೋ ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಅಂದರೆ ಏನು, ಅಲ್ಲಿ ಚಕ್ರ ಗುಡುಗಿರಬೇಕು, ಅಲ್ಲಿ ಜನಗಳು ಕೆಲಸ ಮಾಡಿರಬೇಕು, ಅಲ್ಲಿ ಇನ್ವೆಂಟ್ರಿ ಬಂದಿರಬೇಕು, ಕಂಪ್ನಿಯಲ್ಲಿ ಕೆಲಸ ನಡೆದಿರಬೇಕು. ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಮಾತ್ರ ನೋಡಿ. ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ನ ಒಂದು ಕ್ರಾಸ್ ವೆರಿಫೈ ಮಾಡಿ. ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ನಿಧಾನಕ್ಕೆ ಇಂಪ್ರೂವ್ ಹಾಕ್ಕೊಂಡು ಬಂದಿದೆ. 2023ರಲ್ಲಿ ಡೆಫಿನೆಟ್ಲಿ ಪ್ರಾಫಿಟ್ ಫ್ರಮ್ ಆಪರೇಷನ್ಸ್ ಇಂಪ್ರೂವ್ ಆಗಿದೆ. 2024ರಲ್ಲಿ ಆಲ್ಮೋಸ್ಟ್ ಡಬಲ್ ಆಗಿದೆ. ಅದರಿಂದ ಶೇರ್ ಪ್ರೈಸು ಸಹ ಡಬಲ್ ತ್ರಿಬಲ್ ಆಗಿದೆ. ಸೊ ನಿಮಗೆ ಈ ಇನ್ಫಾರ್ಮೇಷನ್, ಸೊ ಈ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿಕೊಂಡು ನೀವು ಮೊದಲೇ ನಿಮಗೆ ಒಂದು ಕ್ವಾರ್ಟರ್ ಸಾಕ್ತಾನೆ. 2023 ಇಲ್ಲಿ ಕ್ವಾರ್ಟರ್ ನೋಡಿ ಹಿಂಗೆ ಕ್ವಾರ್ಟರ್ಲಿ ರಿಸಲ್ಟ್ಸು 67 ಕೋಟಿ ಇದ್ದಿದ್ದು 112 ಕೋಟಿ ಆಯಿತು. ಅಲ್ಲೇ ನಿಮ್ಗೆ ಗೊತ್ತಾಗಿದೆ, ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದಿಸ್ ಸ್ಟಾಕ್. 2023 ಮಾರ್ಚಲ್ಲೇ ಗೊತ್ತಾಗಿದೆ ಈ ಸ್ಟಾಕು ಇನ್ನೇನು ರಾಕೆಟ್ ಥರ ಫ್ಲೈ ಆಗುತ್ತೆ ಅಂತ. ಬಟ್ ಮಾರ್ಕೆಟು ಆ ನ್ಯೂಸನ್ನ ನೋಡಿ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೊಡಲಿಲ್ಲ. ಆ ರಿಯಾಕ್ಷನ್ ಕೊಡೋದಕ್ಕೆ ಒಂದು 7-8 ತಿಂಗಳು, ಆಲ್ಮೋಸ್ಟ್ 1 ಇಯರ್ ತಗೊಳ್ತು. ಬಟ್ 1 ಇಯರ್ ನೀವು ಒಂದು ಸ್ಟಾಕಲ್ಲಿ ದುಡ್ಡು ಹಾಕಿ ವೇಟ್ ಮಾಡ್ತೀರಾ? ಡೆಫಿನೆಟ್ಲಿ ಇಲ್ಲ. ಅದಕ್ಕೆ ಈ ರೀಟೇಲರ್ಸು ಮೊನ್ನೆ ಬಂದವರು ಇವರೆಲ್ಲ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಲ್ಲ. ಯಾಕಂದರೆ ಇವ್ರಿಗೆ ಒಂದು ಶೇರಲ್ಲಿ ದುಡ್ಡು ಹಾಕಿ 1 ದಿವಸ 2 ದಿವಸ 3 ದಿವಸ ಅದ್ರ ಮೇಲೆ ಇರಲ್ಲ. ಸೊ ಅದೆಲ್ಲ ಮಾಡೋ ಬದಲು ಒಂದು ಶೇರಲ್ಲಿ ದುಡ್ಡು ಹಾಕಿ ನೋಡಿ, 1 ವರ್ಷ ನೀವು ಕುತ್ಕೊಂಡಿದ್ರೆ, ಸುಮ್ಮನೆ ಇದೊಂದು ಶೇರಲ್ಲಿ ನೀವು ಕುತ್ಕೊಂಡಿದ್ರೆ ನಿಮ್ಮ ಪೋರ್ಟ್ಫೋಲಿಯೋ ಏನು 10 ಲಕ್ಷ ಇತ್ತಲ್ಲ, ಅದು ಒಂದೇ ವರ್ಷದಲ್ಲಿ 30 lakhs 40 lakhs ಆಗ್ತಾಯಿದೆ. ಸೊ ಅದು ಮಾಡಿದೆ, ಇದು ಮಾಡಿದೆ, ನಾನು ನೇಕೆಡ್ ಕಾಲ್ ಹಾಕಿದೆ. ಇದೆಲ್ಲನೂ ಒಂದು ಸೈಡ್ ಇನ್ಕಮ್ ಅಷ್ಟೇ ಹೊರತು ದ ಮೇನ್ ಇನ್ಕಮ್ ವಿಲ್ ಕಮ್ ಫ್ರಮ್ ಇನ್ವೆಸ್ಟಿಂಗ್ ಅಂತ ಈ ವಿಡಿಯೋದಲ್ಲಿ ಅರ್ಥ ಆಗಿದೆ. ಸೊ ಇನ್ವೆಸ್ಟಿಂಗ್ ಮೇಲೆ ಫೋಕಸ್ ಮಾಡಿ, ಜೊತೆಗೆ ಟ್ರೇಡಿಂಗನ್ನು ಒಂದು ಊಟಕ್ಕೆ ಉಪ್ಪಿನಕಾಯಿ ಹೆಂಗೆ ಬೇಕು ಅದ್ರ ಥರ ಯೋಚನೆ ಮಾಡಿ. ಊಟ ಎಲ್ಲ ಆಯಿತು, ಬೀಡ ತಿಂದೆ, ಐಸ್ ಕ್ರೀಮ್ ತಿಂದೆ, ಇದು ಟ್ರೇಡಿಂಗ್ ಅಂದರೆ. ಮೇನ್ ಊಟ ಏನು, ಒಂದು ಈಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿ ಕುತ್ಕೊಳ್ಳೋದೇ ಮೇನ್ ಊಟ. ಮೇನ್ ಊಟ ಸಿಗೋದಲ್ಲಿ ಒಂದು ಶೇರಲ್ಲಿ ದುಡ್ಡು ಹಾಕಿ ಕುತ್ಕೊಂಡಾಗ ನಿಮ್ಗೆ ಊಟ ಸಿಗೋದೆ ಹೊರತು ಟ್ರೇಡಿಂಗ್ ಮಾಡಿದೆ, ಅದು ಮಾಡಿದೆ, ಕಾಲ್ ತಗೊಂಡೆ, ಇದೆಲ್ಲ ಜಸ್ಟ್ ಸೈಡ್ ಡಿಶಸ್ ಅಷ್ಟೇ. ಸೊ ಸೈಡ್ ಡಿಶ್ ತಿನ್ನಕ್ಕೆ ಹೋಗಿ ಮೇನ್ ಡಿಶ್ ಕಳ್ಕೊಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೇದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್
ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚ್ ಅಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.